ನಿನ್ನೆ ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆ ಒಂದು ನಡೆಯಿತು. ಸಿಎಂ ಸಿದ್ದರಾಮಯ್ಯ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಲಾಯಿತು. ರಾಜಣ್ಣ ಮೂಲಕ ಇತರರಿಗೆ ಹೈಕಮಾಂಡ್ ಖಡಕ್ ಸಂದೇಶ ರವಾನೆ ಮಾಡ್ತಾ ಕೆಎನ್ ರಾಜಣ್ಣಗೆ ಮುಳುವಾದಂತಹ ಪಕ್ಷದ ವಿರುದ್ಧದ ತಮ್ಮ ಮಾತುಗಳು, ಅನಗತ್ಯ ಹೇಳಿಕೆಯಿಂದಲೇ ರಾಜಣ್ಣ ತಮ್ಮ ಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರ, ಹೈಕಮಾಂಡ್ ಆದೇಶಕ್ಕೆ ಎಲ್ಲರೂ ಬದ್ಧರಿರಬೇಕು ಅನ್ನೋ ಸಂದೇಶ ರವಾನೆ ಮಾಡಿದೆ ಹೈಕಮಾಂಡ್. 2-3 ಬಾರಿ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ರಾಜಣ್ಣ ಮಾತ್ರ ಸುಮ್ಮನಿರಲಿಲ್ಲ. ಕೇವಲ ರಾಜಣ್ಣ ಮಾತ್ರನ, ಇನ್ನೂ ಅನೇಕರಿದ್ದಾರೆ, ಇನ್ನೂ ಅನೇಕ ಸಚಿವರಿದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿ ರಾಜಣ್ಣ ಮಾತಾಡ್ತಾ ಇದ್ರು. ಮುಖ್ಯಮಂತ್ರಿಗಳ ವಿರುದ್ಧ ಏನೇ ಹೇಳಿಕೆಗಳು ಬಂದರೂ ಕೂಡ ಅದನ್ನು ವಿರೋಧ ಮಾಡ್ತಾ ಇದ್ದಂಥವರು, ಮುಖ್ಯಮಂತ್ರಿಗಳ ಮೌತ್ ಪೀಸ್ ಆಗಿ ವರ್ತನೆ ಮಾಡ್ತಾ ಇದ್ರು. ಆದರೆ ಪಕ್ಷದಿಂದ ಅನೇಕ ಸೂಚನೆಗಳು ಬಂತು, ಹೈಕಮಾಂಡ್ನಿಂದ ಅನೇಕ ಸೂಚನೆಗಳು ಬಂತು. ಆದರೂ ಕೂಡ ಕೆಎನ್ ರಾಜಣ್ಣ ಸುಮ್ಮನಾಗಲಿಲ್ಲ. ಮತ್ತೆ ಮತ್ತೆ ನಾಲಿಗೆ ಹರಿಬಿಡುವುದಕ್ಕೆ ಶುರು ಮಾಡೋದು. ಈ ಹಿಂದೆ ಯತ್ನಾಳ್ ಅವರಿಗೆ ಬಿಜೆಪಿ ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡ್ತು. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅಂತ ಹೇಳ್ತು. ಆದರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ವೀಕ್ ಆಗಿದೆಯಾ, ಸ್ಟ್ರಾಂಗ್ ಆಗಿಲ್ವಾ, ಯಾಕೆ ಯಾವುದೇ ಕ್ರಮ ಆಗ್ತಾ ಇಲ್ಲ? ಇಷ್ಟೊಂದು ಜನ ಸಚಿವರು ಮಾತಾಡ್ತಾ ಇದ್ದಾರೆ, ಶಾಸಕರನ್ನ ಬದಿಗಿಡಿ, ಅವರಂತೂ ಮಾತಾಡ್ತಾನೆ ಇದ್ದಾರೆ, ಸಚಿವರುಗಳೇ ಮಾತಾಡ್ತಾ ಇದ್ದಾರೆ, ಆಪ್ತ ಸಚಿವರುಗಳು, ಹಿರಿಯ ಸಚಿವರುಗಳು ಇವರೇ ಮಾತಾಡ್ತಾ ಇದ್ದಾರೆ. ಆದರೂ ಕೂಡ ಇವರಿಗೆ ಕಡಿವಾಣ ಹಾಕೋದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ವಾ? ಇಷ್ಟೊಂದು ವೀಕ್ ಆಗಿದೆಯಾ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ನಿನ್ನೆ ಏಕಾಏಕಿಯಾಗಿ ವಜಾ ಮಾಡಿದ್ದಿತ್ತಲ್ಲ, ನಮ್ಮ ಹೈಕಮಾಂಡ್ ವೀಕ್ ಆಗಿಲ್ಲ, ನಾವು ಸ್ಟ್ರಾಂಗ್ ಆಗಿದ್ದೀವಿ, ಇನ್ನು ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು ಅನ್ನೋ ಸಂದೇಶ ರವಾನೆ ಮಾಡದಂತೆ ಕಾಣಿಸ್ತಾ ಇತ್ತು. ಹಾಗಾದರೆ ಹೈಕಮಾಂಡ್ ಕೊಟ್ಟಂಥ ಸಂದೇಶ ಏನು? ಸಂದೇಶ ಒಂದು, ಯಾವುದೇ ಕಾರಣಕ್ಕೂ ಅಶಿಸ್ತನ್ನು ಸಹಿಸಲ್ಲ, ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವನಲ್ಲ, ಪಕ್ಷವೇ ದೊಡ್ಡದು, ಅಶಿಸ್ತನ್ನು ನಾವು ಸಹಿಸೋದಿಲ್ಲ ಅನ್ನೋ ಸಂದೇಶ ರವಾನೆ ಆಗಿದೆ. ಸಂದೇಶ 2, ನೀವು ಸಚಿವರಾದ ಮಾತ್ರಕ್ಕೆ ಶಿಸ್ತು ಕ್ರಮ ಇಲ್ಲ ಅನ್ನೋ ಭಾವನೆ ಬೇಡ. ನಾನು ಸಚಿವ, ನಾನು ಹಿರಿಯ ಸಚಿವನಿದ್ದೀನಿ, ನಾನು ದಲಿತ ಸಚಿವ, ನಾನು ಏನು ಬೇಕಾದರೂ ಮಾತಾಡ್ಬೋದು, ನನ್ನನ್ನು ಕೇಳೋರು ಹೇಳೋರು ಯಾರೂ ಇಲ್ಲೋ, ಈ ಥರದ ಭಾವನೆ ಬೇಡ. ನೀವು ಸಚಿವರಾದರೂ ಕೂಡ ಶಿಸ್ತು ಕ್ರಮ ಆಗೇ ಆಗುತ್ತೆ. ಈ ಸಂದೇಶವನ್ನು ರವಾನೆ ಮಾಡಿದೆ ಹೈಕಮಾಂಡ್. ಇನ್ನು ಸಂದೇಶ 3, ಸಿಎಂ ಪರಮಾಪ್ತನಾದರೂ ಕೂಡ ಪಕ್ಷದ ನಡೆಯ ಬಗ್ಗೆ ಮಾತನಾಡುವಂತಿಲ್ಲ. ನೀವು ಮುಖ್ಯಮಂತ್ರಿಗಳ ಆಪ್ತರಾಗಿರಿ, ಹಿರಿಯರಾಗಿರಿ, ಮುಖ್ಯಮಂತ್ರಿಗಳ ದೋಸ್ತಾಗಿರಿ, ಆದರೂ ಕೂಡ ಪಕ್ಷದ ವಿರುದ್ಧ ನೀವು ಮಾತನಾಡೋ ಹಾಗಿಲ್ಲ. ಬಿಡಪ್ಪ, ನನಗೆ ಮುಖ್ಯಮಂತ್ರಿಗಳು ಗೊತ್ತು, ಭಾಳ ಆಪ್ತ ನಾನು ಏನು ಮಾಡಿದ್ರು ಸಹಿಸ್ಕೊಳ್ತಾರೆ, ಅವರು ನನ್ನ ಪರವಾಗಿ ನಿಲ್ತಾರೆ, ಈ ಥರ ಅಂದುಕೊಳ್ಳುವ ಹಾಗಿಲ್ಲ. ಸಿಎಂ ಪರಮಾಪ್ತನಾದರೂ ಕೂಡ ಪಕ್ಷದ ನಡೆಯ ಬಗ್ಗೆ ಮಾತನಾಡುವಂತಿಲ್ಲ, ಅದನ್ನು ವಿರೋಧ ಮಾಡುವಂತಿಲ್ಲ. ಈ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸಂದೇಶ 4, ಹಿಂದುಳಿದ ಸಮುದಾಯದ ಸಚಿವನಾದರೂ ಕೂಡ ಅಶಿಸ್ತನ್ನು ಸಹಿಸೋದಿಲ್ಲ. ನನ್ನ ಪರವಾಗಿ ಸಮುದಾಯ ಇದೆ, ನಾನು ಹಿಂದುಳಿದ ವರ್ಗದವನು, ನಾನು ದಲಿತ ಸಚಿವ, ಹಾಗಾಗಿ ನಾನು ಏನು ಬೇಕಾದರೂ ಮಾತಾಡ್ಬೋದು, ಯಾರು ಕೇಳೋರಿಲ್ಲ. ಆಹಾ, ಇದು ನಡೆಯೋದಿಲ್ಲ. ನೀವು ಪ್ರಬಲ ಸಮುದಾಯದಿಂದ ಬೇಕಾದರೆ ಬಂದಿರಿ, ಆದರೆ ಪಕ್ಷ ಮುಖ್ಯ, ಪಕ್ಷದ ಶಿಸ್ತು ಮುಖ್ಯ, ಆ ಶಿಸ್ತನ್ನು ಮೀರುವ ಹಾಗಿಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸಂದೇಶ 5, ಸಂಪುಟ ಪುನರ್ರಚನೆ ಹುದ್ದೆಗಳ ಬಗ್ಗೆ ಬಹಿರಂಗ ಹೇಳಿಕೆಯನ್ನು ನೀಡಬೇಡಿ. ಹುದ್ದೆ ಕೊಡೋದು, ಸಂಪುಟ ಪುನರ್ರಚನೆ ಮಾಡೋದು, ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು, ಕ್ರಾಂತಿ ಮಾಡಿಸೋದು, ಇದೆಲ್ಲ ಕೆಲಸ ಹೈಕಮಾಂಡ್ನದ್ದು, ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸ ಮಾಡೋದು. ನೀವು ಸಚಿವರಿದ್ದೀರಿ, ಸಚಿವರ ಕೆಲಸ ಏನಿದೆ ಅದನ್ನು ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಮಾಡೋ ಹಾಗಿಲ್ಲ. ಈ ಸಂದೇಶ ರವಾನೆ ಆಗಿದೆ. ಸಂದೇಶ 6, ತಮ್ಮ ರಾಜೀನಾಮೆವರೆಗೂ ಪಕ್ಷ ಕಾಯೋದಿಲ್ಲ, ಅಶಿಸ್ತಿಗೆ ತಕ್ಷಣ ಕ್ರಮ ತೆಗೆದುಕೊಳ್ಳುತ್ತೆ. ನೀವೇ ಹೋಗಿ ರಾಜೀನಾಮೆ ಕೊಡಬೇಕು ಅಂತಿಲ್ಲ, ಅಲ್ಲಿವರೆಗೆ ಪಕ್ಷ ಕಾಯೋದಿಲ್ಲ, ನಿಮ್ಮನ್ನು ವಜಾ ಕೂಡ ಮಾಡಬಹುದು. ಅದನ್ನು ನಿನ್ನೆ ನೋಡಿದ್ದೀವಿ ನಾವು. ರಾಜೀನಾಮೆ ಕೊಟ್ಟಿದ್ದಲ್ಲ, ನಿನ್ನೆ ಪಕ್ಷವೇ ವಜಾ ಮಾಡಿತ್ತು. ಇನ್ನು ಸಂದೇಶ 7, ಇಲಾಖೆಯಲ್ಲಿ ಉತ್ತಮ ಕೆಲಸ ಮಾಡಿ, ಪಕ್ಷದ ವಿರುದ್ಧ ಮಾತು ಬೇಡ. ನಿಮ್ಮ ಕೆಲಸ ಏನು? ನಿಮ್ಮ ಇಲಾಖೆಯನ್ನು ನೋಡ್ಕೊಳ್ಳೋದು, ನಿಮ್ಮ ಸಚಿವಾಲಯವನ್ನು ನೋಡ್ಕೊಳ್ಳೋದು, ಕೆಲಸ ಮಾಡೋದು, ಅದನ್ನು ಬಿಟ್ಟು ಪಕ್ಷದ ವಿರುದ್ಧ ಮಾತನಾಡೋದು ನಿಮ್ಮ ಕೆಲಸ ಅಲ್ಲ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡಿದೆ ಹೈಕಮಾಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.